ತೇಜಸ್ವಿ ಟೊಣಪೆ. ನಾನು ಮಾಡುತ್ತಿರುವ ಪಾತ್ರ ಡಾಕ್ಟರ್. ನನ್ನ ಹೆಸರು ಪಲ್ಲವಿ ಗೌಡ್ರು. ನಾನು ಮಾಡುತ್ತಿರುವ ಪಾತ್ರ ವಿದ್ಯಾರ್ಥಿ. ನನ್ನ ಹೆಸರು ಅನುಪ್ರಿಯ ಭಾಸ್ಕರಾಗಿ. ನಾನು ಪಾತ್ರವಹಿಸಿಕೊಂಡ ತಾಯಿ ಪಾತ್ರ. ನನ್ನ ಹೆಸರು ಶಿವಾನಿ ಇಟ್ಟಲ್ ಪೆರ್ಮಳ್. ನಾನು ಧರಿಸಿರುವ ಪಾತ್ರ ಶಿಷ್ಯ. ನನ್ನ ಹೆಸರು ಜ್ಯೋತಿ ಮಾರ್ಪಲ್ಲಿ. ನಾನು ಮಾಡುತ್ತಿರುವ ಪಾತ್ರ ಮಾದಕ ವಸ್ತುಗಳ ವ್ಯಾಪಾರ. ನನ್ನ ಹೆಸರು ಬಸವರಾಜೇಶ್ವರಿ ಮಾಂತೇಶ್. ನಾನು ಮಾಡುತ್ತಿರುವ ಪಾತ್ರ ಕುಡುಕ. ನನ್ನ ಹೆಸರು ಪವಿತ್ರ. ನಾನು ಮಾಡುತ್ತಿರುವ ಪಾತ್ರ ಕುಡುಕನ ಹೆಂಡತಿ. ದೃಶ್ಯ 1: ಗಂಡ ಹೆಂಡತಿಯರ ಜಗಳ. ಬಿರಿ ಕೊಡಿ ರೊಕ್ಕ, ನಾ ಎಲ್ಲಿಟ್ರು ಬಿಡಂಗೆ ಇಲ್ಲ. ನಿನ್ ಸಲ ಸಾಕಾಗ್ಬಿಟ್ಟೈತಿ. ರೊಕ್ಕ ನೀನು ಮಾಪ ಕೊಡ್ತಾನೆ ರೊಕ್ಕ. ಎಲ್ಲಿ ಮನೆ ಕಸ ಹಾಕಿ ದೃಶ್ಯ 2: ಮಾಂತಜ್ಜನವರ ಮಠ. ಗುರುಗಳೇ ಗುರುಗಳೇ ಸಹಾಯ ಮಾಡಿ ಗುರುಗಳೇ. ಏನಾಯ್ತು ಮಗಳೇ? ಅಳೋ ನಿಲ್ಲಿಸು ಮಗಳೇ, ಏನಾಯ್ತು ಹೇಳು. ನನ್ ಗಂಡ ಕುಡಿದ್ ಬಂದು ಒಡ ಕುಂತಾರ ಗುರುಗಳೇ. ಹೌದು ಗುರುಗಳೇ, ಊರಲ್ಲಿರುವ ಗಂಡೆಗಳೆಲ್ಲ ದುಶ್ಚಟಕ್ಕೆ ಒಳಗಾಗಿದ್ದಾರೆ. ನೋಡು ಮಗಳೇ, ನಾನು ಈ ಕಷ್ಟಕ್ಕೆ ನಿಂಗೆ ಪರಿಹಾರವನ್ನ ಕಂಡುಹಿಡಿದೀನಿ. ನೀನು ಹೋಗಿ ಬಾ ಮಗಳೇ. ಆಯ್ತು ಗುರುಗಳೇ. ಶರಣಪ್ಪ ಬಾ, ಊರಿನ ಕಡೆಗೆ ಹೋಗಿ ಬರೋಣ. ಊರೆಲ್ಲ ಹೇಗಿದೆ ಅಂತ ನೋಡ್ಕೊಂಡ್ ಬರೋಣ. ಸರಿ ಗುರುಗಳೇ. ಜೋಳಿಗೆ ತಗೊಳ್ಳಿ. ದೃಶ್ಯ 3: ಮಾದಕ ವಸ್ತುಗಳ ವ್ಯಾಪಾರ. ಓಯ್, ಒಂದು ಸಿಗರೇಟು ಎಕ್ಸಲೈ ಕೊಡು. ಸರಿ ಕೊಡ್ತೀನಿ. ಮೊದಲಿರೋ ಬಾಕಿನ ಕೊಡು, ಆಮೇಲೆ ಕೊಡ್ತೀನಿ. ತಗೋ, ನಿನ್ ಬಗ್ಗೆ ಕೊಡ್ಬೇಕು. ತಗೋಣ, ದಿಮಾಗಿಗೆ ಏನು ಕಡಿಮೆ ಇಲ್ಲ. ಹಿಮಾಲಯ ಮಾಪ್ ಕೊಡ್ಬೇಕಣ್ಣ. ಸರಿ ತಗೋ. ಓ ಗುರುಗಳೇ ಗುರುಗಳೇ, ನಮಸ್ಕಾರ. ಮತ್ತೆ ನಿಮ್ಮ ವೇದಾಂತ ಹೇಳಕ್ಕೆ ಬಂದ್ರ? ನೀವು ಹೇಳೋದು ಬಿಡಲ್ಲ, ನಾವು ಕುಡಿಯೋದು ಬಿಡಲ್ಲ. ಕುಡಿಯೋದು ನನ್ನ ಬಿಸಿನೆಸ್. ಅದು ಏನೋ ಅಂತಾರಲ್ಲ ಅಪ್ಪ, ಅವರಿಗೆ ಹೆಂಡದ ಸವಾಸ, ಹೆಂಡತಿ ಮಕ್ಕಳ ಉಪವಾಸ. ನಿಜ ಶರಣಪ್ಪ, ಬಾ. ಶಿವಪ್ಪಣ್ಣ, ಒಂದು ತಂಬಾಕು ಕೊಡು. ತಗೋ ಅನ್ಕೊಂಡಕ್ಕ. ಆಯ್ತು ಅಣ್ಣ. ಓ ಅಪ್ಪ ಅವರೇ, ನಮಸ್ಕಾರ.
ತಂಬಾಕು ತಿನ್ನಕ್ ಹೋಗ್ಬೇಡ ಅಂತ. ಹೌದು ಅಪ್ಪ ಅವರೇ, ಕೆಟ್ಟ ಚಟ ಬಿಡೋಕೆ ಆಗ್ತಿಲ್ಲ ಅಪ್ಪ ಅವರೇ. ಅಲ್ಲ ಅನ್ಪೂರ್ಣಮ್ಮ, ನೀನ್ ಇದೇ ತರ ತಂಬಾಕು ತಿಂತಾ ಹೋದ್ರೆ ನಿನ್ ಮಗಳ ಗತಿ ಏನಾಗ್ಬಾರ್ದು. ಆಯ್ತು ಅಪ್ಪ ಅವರೇ, ಇನ್ ಮುಂದೆ ನಾನು ತಂಬಾಕು ಮುಟ್ಟಲ್ಲ ಅಪ್ಪ ಅವರೇ. ಯಾವಾಗ ಬದಲಾಗ್ತಿರೋ ಯಾವಾಗೋ. ಭಾಷೆ ನಮ್ಮ ಮಕ್ಕಳೇ ಸುಮ್ಮನೆ ಮುಂದೆ ಆ ಹಸಿ ತಗೊಂತೀನಿ. ಪಲ್ಲಿ ನೀವು ದವಾಖಾನಿಗೆ ಹಾಕ್ಯಾಳ. ನಮ್ಮ ಅವ್ಗೆ ಏನಾಯ್ತು? ಏನು ಹೌದಾ? ಸರಿ, ನಾನು ಬರ್ತೀನಿ ಮಕ್ಕಳೇ, ಸುಮ್ಮನೆ ಮುಂದೆ. ಅವ್ವ ಏನಾಯ್ತು? ಈ ಕಡಿಮೆ ಆಗ್ತಿದೆ ಮಗಳೇ. ನಮಸ್ತೆ ಡಾಕ್ಟರ್. ನಮಸ್ತೆ ಮೇಡಮ್, ಏನಾಗಿದೆ? ಇವ್ರಿಗೆ ಹೇಳ್ಬೇಕಂದ್ರೆ ಸ್ಕ್ಯಾನ್ ಮಾಡಿ ನೋಡಿದ್ವಿ. ಸ್ಕ್ಯಾನ್ ರಿಪೋರ್ಟ್ ಒಳಗೆ ತಂಬಾಕು ಸೇವನೆಯಿಂದ ದೇಹ ತುಂಬಾ ಹದಗೆಟ್ಬಿಟ್ಟಿದೆ. ಇವ್ರೇನಾದ್ರೂ ನಾವು ರಿಪೋರ್ಟ್ ನೋಡಿದಾಗ ಅದ್ರೊಳಗೆ ಕ್ಯಾನ್ಸರ್ ಅಂತ ಬಂದೈತಿ. ಕ್ಯಾನ್ಸರ್? ಎದುರು ಅವಶ್ಯಕತೆ ಏನಿಲ್ಲ, ಕ್ಯಾನ್ಸರ್ ಇವಾಗ ಫಸ್ಟ್ ಸ್ಟೇಜ್ ಅಲ್ಲಿ ಇದೆ. ಇವ್ರೇನಾದ್ರೂ ತಂಬಾಕು ಸೇವನೆಯನ್ನು ಬಿಟ್ಟು ಒಳ್ಳೆ ಔಷಧಿಯನ್ನು ತಗೊಂಡ್ರ ಬೇಗ ಹುಷಾರಾಗ್ತಾರೆ, ಇಲ್ಲ ಅಂದ್ರೆ ಇವ್ರ ಜೀವಕ್ಕೆ ಅಪಾಯ. ಏನಮ್ಮ ಅನ್ಪೂರ್ಣಮ್ಮ, ಆರಾಮಿದೀಯಾ? ಮೇಡಮ್, ಈಗಾದ್ರೂ ತಂಬಾಕು ತಿನ್ನೋದ್ ಬಿಡು. ನೀ ಇದೇ ತರ ತಂಬಾಕು ತಿಂದ್ರೆ ನಿನ್ ಮಗಳ ಗತಿ ಏನಾಗಬಾರ್ದು. ಆಯ್ತು ಮೇಡಮ್. ಆಯ್ತು ಅನ್ಪೂರ್ಣಮ್ಮ. ಪಲ್ಲವಿ, ಭಯ ಪಡೋ ಅವಶ್ಯಕತೆ ಏನಿಲ್ಲ, ಆರಾಮಾಗುತ್ತೆ ನಿಮ್ಮ ಅವ್ಗ. ನಾವು ಹೋಗಿ ಬರ್ತೀನಿ ಅನ್ಪೂರ್ಣಮ್ಮ. ಅಮ್ಮ ನನ್ನ ಫ್ರೆಂಡ್ ಮನೆಗೆ ಹೋಗ್ಬರ್ತೀನಿ. ಬಡ ವಿದ್ಯಾರ್ಥಿನಿ, ಏ ಬಾ ಹೋಗಮ್ಮ. ಈ ರೋಡಲ್ಲಿ ಏನ್ ಕೈ ಹಾಕ್ತೀರಾ? ಬರ್ತು, ನಾವು ಹೋಗ್ತೀನಿ. ನೋಡ್ಬಾರ್ರಿ ಅಂಪೂರ್ಣಮ್ಮ. ಅಂಪೂರ್ಣಮ್ಮ ಅವ್ರ ತಂಬಾಕು ತಿಂದ ಹಾಳಾಗ್ತಿಂದ ಅವ್ರ ಮಗಳು ತಾನ ಓದಿ ತಾನ ಕ್ಯಾಟಲ್ ಮಾರಾಕುಂತ. ನೀವೇನಾರ ಕುಡಿತಾ ನಿಗಿರ್ಕೊಂಡ್ರೆ ನನ್ನ ಜೀವನದ ಗತಿ ಏನಾಗ್ಬೇಕು? ಅವ್ರದೆಲ್ಲ ಕಾಯ್ದೆ ಮಾಡ್ಕೊಂಡು ನಾವು 5 ರೂಪಾಯಿ ಆಂಟಿ, 5 ರೂಪಾಯಿ ಕೊಡಿ. ಕಾಯಿಪಲ್ಲೆ ರೀ, ಕಾಯಿಪಲ್ಲೆ. ಅಮ್ಮ ನಮ್ಮ ಸ್ಕೂಲ್ ಒಳಗ ಫೀಸ್ ಕೇಳತ್ತಾರ. ಹೌದಾ ಮಗಳೇ, 1 ನಿಮಿಷ ಇರು ಬರ್ತೀನಿ. ತಗೋ ಮಗಳೇ, ಇದು ನೀನ್ ಕಾಲೇಜ್ ಫೀ ಕಟ್ ಮಗಳೇ, ಇದು ತಗೊಂಡ್ ಮಾರಿ. ಬೇಡಮ್ಮ. ಇಲ್ಲಮ್ಮ, ನಿಮ್ಮಪ್ಪ ಇದು ಒಂದು ತಾಳಿ ಇಟ್ಟೋಗಿದ್ದ, ಇದು ನೀನ್ ಮಾರಿ ನಿನ್ ಕಾಲೇಜ್ ಫೀ ಕಟ್ ಮಗಳೇ. ಅಮ್ಮ ಬೇಡಮ್ಮ. ಇಲ್ಲ ಮಗಳೇ, ಇದು ಒಂದು ಸತೆ ಕಟ್ಟು, ಮುಂದಿನ ಸಲ ನಾನು ರೊಕ್ಕ ಕೊಡ್ತೀನಿ ಮಗಳೇ. ಬೇಡಮ್ಮ. ಇಲ್ಲ ಮಗಳೇ, ಇದು ಒಂದು ಸತೆ ನೀನ್ ತಗೊಂಡು. ಸರಿ. ಏನಮ್ಮ
ಈಗ ತಂಬಾಕು ತಿನ್ನೋದು ಬಿಟ್ಟಿದೆಯಲ್ಲ. ನಿಮ್ಮ ಮಗಳಿಗೆ UPC ಪಾಸ್ ಆಗಿದ್ದಾಳೆ. ಹೌದಾ? ತಗೋರಿ ಮೇಡಮ್, ನೀವು ಮೊದಲು ಬಾಯಿ ಸಿಹಿ ಮಾಡ್ಕೊಡಿ. ಆಯ್ತು ಅನ್ಪೂರ್ಣಮ್ಮ, ನಾನು ಹೋಗಿ ಬರ್ತೀನಿ. ಸರಿ ಮೇಡಮ್, ಹೋಗ್ರಿ. ಕೆಲವು ದಿನಗಳ ನಂತರ ಅಮ್ಮ ನಾ ಡಿಸಿ ಆಗಿ ನಂಗೆ ಆಶೀರ್ವಾದ ಮಾಡಮ್ಮ. ಬೇಡ ಮಗಳೇ, ಮೊದಲು ಅಲ್ಲೇ ಅಪ್ಪ ಅವರ ಜಾಗ ಹೋಗು ಬಾ ಮಗಳೇ. ಸರಿ ಅಮ್ಮ. ಅಪ್ಪ ಅವರೇ ನಮಸ್ಕಾರ. ಅಪ್ಪ ಅವರೇ ನಮಸ್ಕಾರ. ಏನ್ ಇಷ್ಟು ದೂರ ಬಂದಿದ್ದೀರಾ? ಹೌದು ಅಪ್ಪ ಅವರೇ. ನಿಮ್ಮ ಆಶೀರ್ವಾದದಿಂದ ನಮ್ಮವ್ವ ತಂಬಾಕು ತಿನ್ನೋದ್ ಬಿಟ್ಲು, ಮತ್ ನನ್ಗೆ ಒಳ್ಳೆ ಜಾಬ್ ಸಿಕ್ತು ಅಪ್ಪಯ್ಯನವ್ರೆ. ಅಯ್ಯೋ ಮಗಳೇ, ಇದೆಲ್ಲ ನನ್ನ ಆಶೀರ್ವಾದ ಅಲ್ಲ, ಎಲ್ಲ ದೇವರ ಆಶೀರ್ವಾದ. ಆಶೀರ್ವಾದ ಮಾಡಿ ಅಪ್ಪಯ್ಯನವ್ರೆ. ನನ್ನ ಆಶೀರ್ವಾದ ಸದಾ ಇರುತ್ತೆ. ಕುತ್ಕೋ ಅನ್ಪೂರ್ಣಮ್ಮ. ನಮಸ್ಕಾರ ಅಪ್ಪ ಅವ್ರೆ. ಬಸಪ್ಪ ಇಲ್ಲಿ ಬಂದ್ಬಿಟ್ಟಿದೀಯಾ? ನಮಸ್ಕಾರ ಅಪ್ಪ ಅವ್ರೆ. ನಮಸ್ತೆ ಮಗಳೇ, ನಿನ್ ಗಂಡ ಬದಲಾಗಿದ್ದಾನಂತ ಅನ್ಸುತ್ತೆ. ಗುರುಗಳೇ, ಅದೆಲ್ಲ ನಿಮ್ಮ ಆಶೀರ್ವಾದದಿಂದನೇ. ಇದೇನು ನನ್ನ ಆಶೀರ್ವಾದ ಅಲ್ಲ, ಎಲ್ಲ ನೀನು ಬೈದು ಬುದ್ಧಿ ಹೇಳಿರೋದ್ರಿಂದನೇ ಆ ಬಸಪ್ಪ ಕುಡಿಯೋದನ್ನ ಬಿಟ್ಟು ನಿನ್ ಸಂಸಾರ ಸುಖವಾಗಿದೆ. ಆಯ್ತು ಗುರುಗಳೇ. ಕುತ್ಕೋರಿ. ನಮಸ್ತೆ ಅಪ್ಪ ಅವರೇ. ಓ ನಮಸ್ತೆ ಮೇಡಮ್. ಈ ಸ್ಟೂಡೆಂಟ್ಸ್ ಎಲ್ಲ ನಮ್ಮ ಮಠದಲ್ಲೇ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಾರೆ. ಅಕ್ಕೆ ಅವರೇ ಕರೆಯಕ್ಕೆ ಬಂದಿದ್ದು ಅಪ್ಪ ಅವರೇ. ಇನ್ನೊಂದು 5 ನಿಮಿಷ ಟೀಚರ್, ಕುತ್ಕೋರಿ. ನಮಸ್ತೆ ಅಪ್ಪ ಅವರೇ. ನಮಸ್ತೆ ಡಾಕ್ಟರ್. ಆಸ್ಪತ್ರೆಯಲ್ಲಿ ಇರೋದ್ ಬಿಟ್ಟು ಇಲ್ಲಿ ಬಂದಿದ್ದೀರಾ? ಏನ್ ಮಾಡ್ಬೇಕು ಗುರುಗಳೇ, ನೀವು ಹೇಳಿರೋ ವೇದಾಂತವನ್ನೆಲ್ಲ ಕೇಳಿ ಎಲ್ಲಾ ಜನರು ದುಶ್ಚಟಗಳಿಂದ ಮುಕ್ತರಾಗಿದ್ದಾರೆ. ಹಾಗಾಗಿ ನಮ್ಮ ಆಸ್ಪತ್ರೆಯಲ್ಲಿ ರೋಗಿಗಳೇ ಇಲ್ಲ ಗುರುಗಳೇ. ಒಳ್ಳೆ- ನಮಸ್ಕಾರ ಅಪ್ಪ ಅವರೇ. ನಮಸ್ಕಾರ. ಈ ಮಾದಕ ವಸ್ತುಗಳ ವ್ಯಾಪಾರ ಮಾಡ್ತಿದ್ರಲ್ಲ, ಇವಾಗ ಅದು ಬಿಟ್ಟ್ಯಾ? ಹ್ಞೂ ಅಪ್ಪ ಅವರೇ, ಬಿಟ್ಟಿದ್ದೀನಿ. ನೀವು ಹೇಳಿರೋ ವೇದಾಂತವನ್ನೆಲ್ಲ ಕೇಳಿ ನಮ್ಮ ಅಂಗಡಿಗೆ ಯಾರು ಬರ್ತಾನೆ ಇಲ್ಲ. ಅದಕ್ಕೋಸ್ಕರ ನಿಮ್ಮ ಮಠದಲ್ಲಿ ಸೇವೆ ಮಾಡಲು ಬರುತ್ತೇನೆ ಅಪ್ಪ ಅವರೇ. ಶರಣಪ್ಪ, ಏನಾದ್ರೂ ಒಂದು ಕೆಲಸ ಕೊಡು ಅವನಿಗೆ. ಕುತ್ಕೋ. ನೋಡಿ ಜನರೇ, ನಿಮ್ಮ ಸುತ್ತಮುತ್ತ ಯಾರಾದರೂ ದುಶ್ಚಟಕ್ಕೆ ಯಾರಾದ್ರೂ ಒಳಗಾಗಿದ್ದೆ ತಕ್ಷಣ ಬಿಡಿಸಿಬಿಡಿ. ಏಕೆಂದರೆ ಇದರಿಂದ ಅನೇಕ ಕುಟುಂಬಗಳ ದುಃಖಕ್ಕೆ ಒಳಗಾಗುತ್ತಿದೆ. ಧೂಮಪಾನ ಮಾಡೋದ್ರಿಂದ ಎಲ್ಲರೂ ಜನರು ರೋಗಗಳಿಗೆ ಒಳಗೊಂಡು ಅನೇಕ ಜನರು ಸಾವನ್ನಪ್ಪಿದ್ದಾರೆ. ನಾನು ಕೆಲವು ತತ್ವಗಳನ್ನು ಹೇಳ್ತೀನಿ, ನೀವೆಲ್ಲರೂ ಅನುಸರಿಸಿದ ಜನರೇ? ಆಯ್ತು ಅಪ್ಪ ಅವರೇ. ಧೂಮಪಾನ ಆರೋಗ್ಯಕ್ಕೆ ಹಾನಿಕಾರ. ಹೆಂಡದ ಸಹವಾಸ, ಹೆಂಡತಿ ಮಕ್ಕಳ ಉಪವಾಸ. ಮಾದಕ ವಸ್ತುಗಳ ವ್ಯಾಪಾರ ತ್ಯಜಿಸಿ. ಮಾದಕ ವಸ್ತುಗಳ ವ್ಯಾಪಾರ ತ್ಯಜಿಸಿ. ನೀವು ಯಾರಾದ್ರೂ ಈ ಎಲ್ಲ ತತ್ವಗಳನ್ನ ನಿಮ್ಮ ಜೀವನದೊಳಗಡೆ ಅಳವಡಿಸಿಕೊಂಡ್ರೆ ನಿಮ್ಮ ಜೀವನ ತುಂಬಾ ಸುಖಕರವಾಗುತ್ತೆ. ಯಾರಾದ್ರೂ ದುಶ್ಚಟಕ್ಕೆ ಒಳಗಾಗಿದ್ರೆ ಈಗಲೇ ನನ್ನ ಜೋಳಿಗೆಗೆ ಹಾಕಿ. ದಯವಿಟ್ಟು ತಾವೆಲ್ಲ ಒಂದು ಚಪ್ಪಾಳೆಯನ್ನು ತಟ್ಟೋದ್ರ ಮುಖಾಂತರ ಪ್ರೋತ್ಸಾಹಿಸಿ ಆಶೀರ್ವದಿಸಿ. ನಿಜವಾಗಿ ನಮಗೆಲ್ಲ ಗೊತ್ತಿರೋ ಹಾಗೆ ಇದು ಇಡೀ ವಿರಕ್ತ ಪರಂಪರೆಯಲ್ಲಿ ವಿಶಿಷ್ಟವಾಗಿರ್ತಕ್ಕಂಥ ಜೋಳಿಗೆ.
ಮಕ್ಕಳಲ್ಲಿ ಎಷ್ಟು ಈ ದುಶ್ಚಟ ದುರ್ಗುಣಗಳ ಬಗ್ಗೆ ಆಸಕ್ತಿ ಬಂದಿದೆ ಅಂದ್ರೆ ಈ ಊರಿನಲ್ಲಿ, ಈ ತಾಲೂಕಿನಲ್ಲಿ, ಈ ಜಿಲ್ಲೆಯಲ್ಲಿ ಬಹುತೇಕ ಶಾಲೆಗಳಲ್ಲಿ ವ್ಯಸನ ಮುಕ್ತದ ಕುರಿತಾಗಿ ಮಕ್ಕಳಲ್ಲಿ ಜಾಗೃತಿ ಉಂಟಾಗಿದೆ. ಕಳೆದ ವರ್ಷ ನಮ್ಮ ಶಾಲೆಯಲ್ಲಿ ಒಂದು ಹುಡುಗಿ ರ್ಯಾವಣಿಕೆ ಅಂತ ಒಬ್ಬ ಬಾಲಕಿ ಹೇಳಿದ್ಲು ಸರ್, ಅಂದ್ರೆ ಪ್ರತಿ ಶಾಲೆಯಲ್ಲಿ ಈ ಭಾಷಣ ಸ್ಪರ್ಧೆ, ನಿಬಂಧ ಸ್ಪರ್ಧೆ ಇಟ್ಟಾಗ ಆ ರ್ಯಾವಣಿಕೆ ಅಂತಕ್ಕಂಥ ಒಂದು ಹುಡುಗಿ ಹೇಳಿದ್ಲು, ಹ್ಯಾಂಡಿಕ್ಯಾಪ್ ಬಾಲಕಿ ಕೇಳ್ತಾರೆ ನಮ್ಮ ಪ್ರಶ್ನೆನ, ನಮ್ಮ ತಂದೆ ಕುಡಿದು ಸತ್ರೆ ನಮ್ಮ ಜೀವನಕ್ಕೆ ಯಾರ ಆಧಾರ ಅಂತಕ್ಕಂಥ ಮಾತನ್ನ ಕೇಳಿದ ಹುಡುಗಿ. ಅಂದ್ರೆ ಇದರ ಅರ್ಥ ಮಕ್ಕಳಲ್ಲಿ ದುಶ್ಚಟ ದುರ್ಗುಣಗಳು ಎಷ್ಟು ಹಾನಿಯನ್ನು ಉಂಟು ಮಾಡ್ತವೆ ಅಂತಕ್ಕಂಥದ್ದು, ಜೀವನವನ್ನ ಹಾಳು ಮಾಡ್ತವೆ ಅಂತಕ್ಕಂಥದ್ದು ಮಕ್ಕಳ ಮೇಲೆ ಪರಿಣಾಮ ಬೀರಿದೆ. ಆ ಪರಿಣಾಮ ಬೀರಲಿಕ್ಕೆ ಕಾರಣ ಪರಮ ಪೂಜ್ಯ ಡಾಕ್ಟರ್ ಮಹಾಂತಪ್ಪಗಳು ಮತ್ತು ಗುರುಮಾಂತಪ್ಪಗಳು ಅಂತಕ್ಕಂಥದ್ದು. ಯಾಕಂದ್ರೆ ಈ ದೇಶದ ಜಗತ್ತನ್ನ ಬದಲಾವಣೆ ಮಾಡೋದಕ್ಕಿಂತ ನಮ್ಮನ್ನ ಒಬ್ಬೊಬ್ಬ ವಿದ್ಯಾರ್ಥಿಗಳು ಒಬ್ಬೊಬ್ಬರು ಬದಲಾವಣೆ ಆದ್ರೆ ಈ ಜಗತ್ತು ತಾನೇ ಬದಲಾವಣೆ ಆಗೋದ್ರಲ್ಲಿ, ವ್ಯಸನದಿಂದ ಮುಕ್ತ ಆಗೋದ್ರಲ್ಲಿ ಯಾವ ಸಂಶಯ ಇಲ್ಲ ಅಂತ ತಿಳ್ಕೊಂಡು ನಾನು ಇಲ್ಲಿ ಹೇಳ್ತಾ ಎಲ್ಲ ಮಕ್ಕಳಿಗೆ ಒಂದು ನಮ್ಮ ಶ್ರೀಮಠದ ಪರವಾಗಿ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಅರ್ಪಿಸ್ತೇವೆ. ಆ ಗುರುಗಳು ಕೂಡ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯ ಗುರುಮಾತೆಯರು ಮತ್ತು ಗುರುಗಳು ಬಂದು ಪೂಜೆಯಿಂದ ಆಶೀರ್ವಾದವನ್ನು ಪಡ್ಕೊಂಡು ಹೋಗ್ಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತೇನೆ. ಮತ್ತೊಮ್ಮೆ ಎಲ್ಲರಿಗೂ ಶರಣಾರ್ಥಿಗಳು. ಇದೀಗ ಈ ವೇದಿಕೆಯ ಮೇಲೆ ಇಳಕಲ್ಲಿನ ಶ್ರೇಷ್ಠ ಸಂಗೀತ ಕಲಾವಿದರಾಗಿರ್ತಕ್ಕಂತಹ ಶ್ರೀ ಮಂಜುನಾಥ್ ಲಿಂಗ್ಸು ಹಡಪದವರು ತಮ್ಮ ಎಲ್ಲ ತಂಡದೊಂದಿಗೆ ಬಂದು ತಮ್ಮ ವಚನ ಸಂಗೀತ ಸೇವೆಯನ್ನು ನೀಡಬೇಕು ಅಂತ ನಾನು ವಿನಂತಿಯನ್ನು ಮಾಡ್ಕೊಳ್ತೇನೆ.